ರಾಜ್ ಶೆಟ್ಟಿ ಅವರೇ, ಸಿನಿಮಾ ಕ್ಷೇತ್ರಕ್ಕೆ ನೀವು ಯಾವ ಥರ ಎಂಟರ್ ಆದ್ರಿ? ಅಂದರೆ ಮೊದಲಿಂದನೂ ಇಂಟ್ರೆಸ್ಟ್ ಇತ್ತಾ? ಚಿಕ್ಕಂದಿನಿಂದ ಕೆಲವರಿಗೆ ಕನಸಿರುತ್ತೆ ನೋಡಿ, ನಾನೊಬ್ಬ ಫಿಲ್ಮ್ ಮೇಕರ್ ಆಗಬೇಕು, ನಾನು ಲೈಮ್ಲೈಟ್ಗೆ ಬರಬೇಕು ಎಕ್ಸೆಟ್ರಾ. ಆರ್ ವಾಸ್ ಇಟ್ ಆನ್ ಆಕ್ಸಿಡೆಂಟ್? ಇಟ್ ವಾಸ್ ಅ ಬ್ಯೂಟಿಫುಲ್ ಆಕ್ಸಿಡೆಂಟ್. ಓಕೆ, ಯಾವ ಥರ ಇತ್ತು ಅಂದರೆ ನಾನು ಚಿಕ್ಕಂದಿಂದ ಕೂಡ ಸಿನಿಮಾ ತುಂಬ ಇಂಟ್ರೆಸ್ಟ್. ನಾನು ಮಂಗಳೂರಿಗೆ ಆದರೂ ಕೂಡ ನಾವು ಹುಟ್ಟಿದ್ದು ಭದ್ರಾವತಿಯಲ್ಲಿ. ಸೊ ಅಲ್ಲಿ ಯಾವ ಥರ ಕಲ್ಚರ್ ಅಂತ ಹೇಳಿದ್ರೆ, ಸಿನಿಮಾ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಅಂದರೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಕೂಡ ಯಾವ ಥರ ಡಿಸೈಡ್ ಮಾಡ್ತಿದ್ರು ಅಂದರೆ, ಒಳ್ಳೆ ಫ್ಯಾಮಿಲಿ ಮ್ಯಾನ್ ಅಂದರೆ ವಾರಕ್ಕೊಂದು ಸಿನಿಮಾ ಕರ್ಕೊಂಡು ಹೋಗಲೇಬೇಕು. ಸೊ ಆ ಥರ. ಸೊ ನಮ್ಮಪ್ಪ ಕೂಡ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗಿದ್ರು, ಅದಕ್ಕಿಂತ ಅವ್ರ ಕೆಲಸ ನಾನು ಕಮ್ಮಿ ಮಾಡ್ತಿದ್ದೆ. ನಾನು ಅಪ್ಪ ಅಮ್ಮ ಅವ್ರು ಇವ್ರನ್ನ ಫೋರ್ಸ್ ಮಾಡಿ ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಸಿನಿಮಾ ಅಂದರೆ ತುಂಬ ಇಂಟ್ರೆಸ್ಟ್. ಯಾವ ಥರ ಅಂದರೆ ವಾರಕ್ಕೆ 2-3 ಸಿನಿಮಾ ನೋಡ್ತಾ ಇದ್ವಿ, ದಿವಸಕ್ಕೆ 2-3 ಸಿನಿಮಾ ನೋಡ್ತಾ ಇದ್ವಿ. ಸೊ ಒಂದು ಸಿನಿಮಾ ನೋಡಾದ್ಮೇಲೆ ಅದ್ರ ಹೊರಗಡೆ ನಿಂತ್ಕೊಂಡು ಸೌಂಡ್ ಯಾವ ಥರ ಕೇಳಿಸುತ್ತೆ, ಕ್ಲೈಮ್ಯಾಕ್ಸಿಗೆ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ತುಂಬ ಇಂಟ್ರೆಸ್ಟ್ ಇತ್ತು. ನಾನು ನನ್ನ ಕಸಿನ್ಸ್ ಎಲ್ಲ, ಅಂದರೆ ಅವ್ರನ್ನೆಲ್ಲ ಹಾಳು ಮಾಡಿದವ್ ನಾನು. ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಆ ಕಾರಣದಿಂದ. ಸೊ ಅದಾದಮೇಲೆ ಮಂಗಳೂರಿಗೆ ಬಂದ್ವಿ. ಮಂಗಳೂರಿಗೆ ಬಂದು ಅದಾದಮೇಲೆ ಎಲ್ಲೂ ಕೂಡ ಇದಿರಲಿಲ್ಲ, ಏನೋ ಸಿನಿಮಾದ ಬಗ್ಗೆ ಟಚ್ ಇರಲಿಲ್ಲ ಅಥವಾ ಆಸಕ್ತಿ ಇರಲಿಲ್ಲ. ಇಲ್ಲಿ ಆ ಸಿನಿಮಾ ಕಲ್ಚರ್ ಸ್ವಲ್ಪ ಕಮ್ಮಿ ಇರೋದ್ರಿಂದ. ಬಟ್ ನನಗೊಂದು ಹುಚ್ಚಿತ್ತು ಚಿಕ್ಕಂದಿಂದ ಕೂಡ. ಸೊ ಒಂದು ಕನ್ನಡಿ ಇದ್ದರೆ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ರು. ಅದ್ರ ಮುಂದೆ ಕೂತ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಳೋದು ನಗೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಯಾಕಂದರೆ ನನಗೇನು ಅಂದರೆ, ದೊಡ್ಡವರೆಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಆರಾಮ್ಸೆ ಮಾಡ್ತಾರೆ, ನಮಗಾಗುತ್ತಾ, ಆದರೆ ಹೇಗಾಗುತ್ತೆ ಅಂತ. ಬಟ್ ಎಲ್ಲೂ ಕೂಡ ಆ್ಯಕ್ಟರ್ ಆಗಬೇಕು ಅಥವಾ ಏನೋ ಸಿನಿಮಾ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಮೇ ಬಿ ಅಂದ್ಕೊಂಡಿರಲಿಲ್ಲ ಅನ್ನೋದಕ್ಕಿಂತ ನಮಗಾಗಲ್ಲ ಆ ಫೀಲ್ಡ್. ಯಾಕಂದರೆ ನಮ್ಗೆ ತುಂಬ ಮಾಡ್ರೇಟ್ ಫ್ಯಾಮಿಲಿ, ನಮಗೆ ಸಾಧ್ಯ ಇಲ್ಲ ಅನ್ನೋದೆಲ್ಲ ಒಂದು ಕಡೆ ನನ್ನ ಒಳಗಿತ್ತು. ಸೊ ಇದೆಲ್ಲ ಆಗಿ ಎಜುಕೇಷನ್ ಮುಗಿದಾದ್ಮೇಲೆ, ಸೊ ಎಜುಕೇಷನ್ ಆಗಬೇಕಾದ್ರೆ ಸಣ್ಣ ಪುಟ್ಟ ಡ್ರಾಮಾ ಗೇಮ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಹೇಳ್ಕೊಳ್ಳೋವಂಥದ್ದೇನೂ ಅಲ್ಲ. ಸೊ ಎಲ್ಲ ಮುಗಿದಾದ್ಮೇಲೆ ಫಸ್ಟಿಗೆ ನಾನು ಇದಕ್ಕೆ ಹತ್ತಿರ ಆಗಿರೋ ಸಂಬಂಧಪಟ್ಟ ಫೀಲ್ಡ್ ಅಂದರೆ RJing ಸೇರಿಕೊಂಡೆ. ಸೊ RJing ಒಂದು 2-3 ವರ್ಷ ಮಾಡಿ ಆಮೇಲೆ ಅಡ್ವರ್ಟೈಸಿಂಗ್ ಸ್ಲೋಲಿ ಮೂವ್ ಆದೆ. ಸೊ ಮಿಸ್ಟ್ರಿ ಬಾಕ್ಸ್ ಅಂತ ಸ್ಟುಡಿಯೋಸ್, ಪ್ರವೀಣ್ ಯಾವುದು ನಮ್ಮ OMKಗೆ DOP ಆಗಿ ಎಡಿಟರಾಗಿ ಕೆಲಸ ಮಾಡಿದ್ದಾರೆ, ಅವ್ರ ಜೊತೆ ಸೇರಿಕೊಂಡು ನಾವು ಆ್ಯಡ್ ಮಾಡ್ತಾ ಇದ್ವಿ ಜೊತೆಗೆ. ಆ್ಯಂಡ್ ಸೊ ಅದಾದಮೇಲೆ ಒಂದು ಸಲ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಸೊ ಯಾರೋ ಪ್ರೊಡ್ಯೂಸರ್ ಬೇಗ ಮುಳುಗಿಸೋದು ಬೇಡ ಅಂತ ನಾನು ಪ್ರವೀಣ್ ಸೇರ್ಕೊಂಡು ಶಾರ್ಟ್ ಫಿಲ್ಮ್ಸ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಅದಾಗಿ ಒಂದು 4-5 ವರ್ಷದ ಹಿಂದೆ ಫಸ್ಟ್ ಸ್ಕ್ರಿಪ್ಟ್ ಬರೆದೆ. ತುಳು ಫಿಲ್ಮ್ ಮಾಡಬೇಕಿತ್ತು ನಾನು. ಬಟ್ ಮೇ ಬಿ ನನಗೆ ಸ್ವಲ್ಪ ಜಾಸ್ತಿ ಅಹಂಕಾರನೋ ಅಥವಾ ಪ್ರೊಡ್ಯೂಸರ್ ಪಾಪ ಇನ್ನೂ ಜಾಸ್ತಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಆ ಫಿಲ್ಮ್ ಆಗಲಿಲ್ಲ. ಸೊ ಅದಾದಮೇಲೆ ಇನ್ನೊಂದು ಸ್ಕ್ರಿಪ್ಟ್ ಬರೆದೆ, ಹೀಗೆ 3 ಸ್ಕ್ರಿಪ್ಟ್ ಬರೆದೆ. ಸೊ ಎಲ್ಲೋ ಒಂದು ಕಡೆ ಏನೋ ನಾನೆಲ್ಲ RJing, ಅಡ್ವರ್ಟೈಸಿಂಗ್ ಅದೆಲ್ಲ ಬಿಟ್ಟು ಈ ಕೆಲಸ ಮಾಡ್ತಾ ಇರೋದು ನಾನು ಸ್ವಲ್ಪ ಫ್ರಸ್ಟ್ರೇಟ್ ಆದೆ. ಆ್ಯಂಡ್ ಫೈನಲಿ ಆ್ಯಕ್ಚುಲಿ ಒಂದು ಮೊಟ್ಟೆಯ ಕತೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದೇ ಕಡೆ ಸುಹಾನ್ ಪ್ರಸಾದ್ ಇನ್ನೊಂದು ಫಿಲ್ಮ್ ಡೈರೆಕ್ಟ್ ಮಾಡಿ ಅವರು ಕೂಡ ಒಂದು 3 ವರ್ಷ ಗ್ಯಾಪ್ ತಗೊಂಡಿದ್ರು. ಅವರು ಕೂಡ ಯಾವುದಾದ್ರೂ ಒಂದು ಸಣ್ಣ ಬಜೆಟಿನ ಒಂದು ಒಳ್ಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಕಾಯ್ತಾ ಇದ್ರು. ಆ ಸ್ಕ್ರಿಪ್ಟ್ ಅವ್ರ ಕಡೆಗೆ ಹೋಯಿತು. ಅವ್ರ ಕಡೆಗೆ ಹೋಗಿರೋದ್ರಿಂದ ಅವ್ರಿಗೆ ತುಂಬ ಕ್ಯೂರಿಯಸ್ ಅನ್ನಿತ್ತು ಆ ಸ್ಕ್ರಿಪ್ಟ್. ಸೊ ಹಾಗೆ ಅವರು ಇದನ್ನು ಫಿಲ್ಮ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅದು 1.5-2 ತಿಂಗಳು ತಗೊಂಡು ಫಿಲ್ಮ್ ಆಯಿತು, ಆಮೇಲೆ ಸ್ಕ್ರಿಪ್ಟ್ ಆಯಿತು. ಆಮೇಲೆ ಒಂದು ಟೀಮ್ ಕಟ್ಕೊಂಡು ಸಿನಿಮಾ ಆಯಿತು.